ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪ್ರಜಾಪಾಲನಕ್ಕೆ ಸಂಬಂಧಿಸಿದ ಕೆಲವು ರಾಜನೀತಿಗಳು ಎಂಬ 120ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧರ್ಮರಾಜನು, ತಾತ, ರಾಜಧರ್ಮಗಳನ್ನು ಅವುಗಳ ಪ್ರಯೋಜನವನ್ನು ತಿಳಿದ ಪೂರ್ವರಾಜರ ಚರಿತ್ರೆಗಳನ್ನೆಲ್ಲ ಹಿಂದೆ ನೀನು ನನಗೆ ವಿವರಿಸಿದೆ. ನೀನು ವಿಸ್ತರಿಸಿ ಹೇಳಿದ ಆ ಪೂರ್ವ ವೃತ್ತಾಂತಗಳಲ್ಲಿ ಸಜ್ಜನ ಸಮ್ಮತವಾದ ರಾಜಧರ್ಮಗಳನ್ನೇ ಸಂಗ್ರಹಿಸಿ ನನಗೆ ತಿಳಿಸು ಎಂದು ಕೇಳಲು ಭೀಷ್ಮನು, ಧರ್ಮಪುತ್ರ, ಸಮಸ್ತ ಪ್ರಾಣಿ ರಕ್ಷಣವೇ ಸ್ತ್ರೀಯರಿಗೆ ಪ್ರಧಾನ ಧರ್ಮವು. ಆ ರಕ್ಷಣಾ ಕ್ರಮವು ಹೇಗೆಂಬುದನ್ನು ಸಂಗ್ರಹಿಸಿ ಹೇಳುವೆನು ಕೇಳು. ನವಿಲು ಹಲವು ಬಣ್ಣಗಳುಳ್ಳ ಗರಿಗಳನ್ನು ತೋರಿಸುವಂತೆ ರಾಜನು ಸಮಯಕ್ಕೆ ತಕ್ಕಂತೆ ಬಹುವಿಧದ ರೂಪವನ್ನು ಧರಿಸಬೇಕು. ಆಯಾ ಕಾಲಕ್ಕೆ ತಕ್ಕಂತೆ ತೀಕ್ಷ್ಣತೆಯನ್ನು, ಕಾಪಟ್ಯವನ್ನು, ಪ್ರತಿಗ್ರಹವನ್ನು, ಸತ್ಯವನ್ನು, ರುಜುತ್ವವನ್ನು ತೋರಿಸಬೇಕಾಗುವುದು. ಅದರಿಂದ ಅವನಲ್ಲಿ ಆ ಎಲ್ಲ ಗುಣಗಳು ಕಲೆತಿರಬೇಕು. ಅವನು ಸುಖದಿಂದ ಇರಬೇಕಾದರೆ ಪಕ್ಷಪಾತ ಬುದ್ಧಿಯಿಲ್ಲದೆ ಸಾಧುತ್ವವನ್ನೇ ತೋರಿಸಬೇಕು. ಯಾವ ಕಾರ್ಯದಲ್ಲಿ ಯಾವ ರೂಪದಲ್ಲಿ ಇರಬೇಕೋ ಅದನ್ನೇ ತೋರಿಸಬೇಕು. ಹೀಗೆ ಅನೇಕ ರೂಪ ವರ್ಣಗಳನ್ನು ತೋರಿಸಬಲ್ಲ ರಾಜನಿಗೆ ಎಂತಹ ಸೂಕ್ಷ್ಮ ಕಾರ್ಯವಾದರೂ ಫಲಿಸದೆ ಕೆಟ್ಟು ಹೋಗಲಾರದು. ಶರತ್ಕಾಲದಲ್ಲಿ ನವಿಲು ನಿಶ್ಶಬ್ದವಾಗಿರುವಂತೆ ರಾಜನು ತನ್ನ ಮಂತ್ರಾಲೋಚನೆಯನ್ನು ಹೊರಕ್ಕೆ ಬಿಡದೆ ಆ ವಿಷಯದಲ್ಲಿ ಮೂಗನಂತೆ ವರ್ತಿಸಬೇಕು. ರಾಜನು ಯಾವಾಗಲೂ ಮಿತವಾಗಿ ಮಾತಾಡಬೇಕು. ಆ ಮಿತ ಭಾಷಣವು ಮೃದು ಮಧುರವಾಗಿರಬೇಕು. ರಾಜನು ಶುಭ ಲಕ್ಷಣಗಳುಳ್ಳವನಾಗಿ ಶಾಸ್ತ್ರಗಳನ್ನು ಬಲ್ಲವನಾಗಿರಬೇಕು. ಕೃಷಿ ಮಾಡುವವರು ತಮ್ಮ ಗದ್ದೆಯ ಪೈರಿಗೆ ಹಾನಿ ಬಾರದಂತೆ ಕೆರೆಯ ತೂಬಿನ ರಂಧ್ರಗಳನ್ನು ಬಹಳ ಎಚ್ಚರಿಕೆಯಿಂದ ಕಣ್ಣಿಟ್ಟು ಕಾಯುತ್ತಿರುವಂತೆ ರಾಜನು ತನಗೆ ಆದಾಯ ವೆಚ್ಚದ ಮಾರ್ಗಗಳನ್ನು ಬಹಳ ಎಚ್ಚರಿಕೆಯಿಂದ ನೋಡುತ್ತಿರಬೇಕು. ಬೆಟ್ಟದ ಮೇಲೆ ಬಿದ್ದ ಮಳೆಯ ಜಲವೆಲ್ಲ ನದಿಗಳನ್ನು ಆಶ್ರಯಿಸುವಂತೆ ರಾಜನು ಧರ್ಮಸಿದ್ಧರಾದ ಬ್ರಾಹ್ಮಣರನ್ನು ಆಶ್ರಯಿಸಬೇಕು. ರಾಜನು ಧನವನ್ನು ಸಂಗ್ರಹಿಸುವಾಗ ಮೇಲಕ್ಕೆ ಮಾತ್ರ ಧರ್ಮಚಿಹ್ನವನ್ನು ತೋರಿಸುವ ಕಪಟಿಗಳು ತಲೆಯಲ್ಲಿ ಶಿಖೆಯನ್ನು ಬೆಳೆಸುವಂತೆ ಕಪಟ ವೇಷವನ್ನೇ ಹಿಡಿಯಬೇಕು. ರಾಜನು ಯಾವಾಗಲೂ ದಂಡಧಾರಿಯಾಗಿರಬೇಕು. ತನ್ನ ಆಚರಣೆಯಲ್ಲಿ ಎಚ್ಚರ ತಪ್ಪಬಾರದು. ಪ್ರಜೆಗಳ ಆದಾಯ ವ್ಯಯಗಳನ್ನು ಚೆನ್ನಾಗಿ ಪರಿಶೀಲಿಸಿ ಒಂದೊಂದು ಮರದಿಂದ ಬಟ್ಟಿಯನ್ನು ಇಳಿಸುವಂತೆ ಅಲ್ಲಲ್ಲಿಗೆ ತಕ್ಕಂತೆ ತೆರಿಗೆಗಳನ್ನು ತೆಗೆಯಬೇಕು. ರಾಜನು ತನ್ನ ಪರಿವಾರಗಳನ್ನು ತನ್ನ ಶಾಸನಕ್ಕೆ ಬದ್ಧರನ್ನಾಗಿ ಮಾಡಿಕೊಳ್ಳಬೇಕು. ಶತ್ರು ದೇಶದ ಬೆಳೆಗಳನ್ನೆಲ್ಲ ತನ್ನ ಸೈನ್ಯದ ಕುದುರೆಗಳ ಕಾಲಿನಿಂದ ತುಳಿಸಿ ನಷ್ಟಪಡಿಸಬೇಕು. ತನ್ನ ಕಡೆಯು ಪ್ರಬಲವಾಗಿದ್ದಾಗಲೇ ಶತ್ರುಗಳ ಮೇಲೆ ದಂಡೆತ್ತಬೇಕು. ತನ್ನಲ್ಲಿರುವ ನ್ಯೂನತೆಯನ್ನು ತಾನು ಮಾತ್ರ ತಿಳಿದುಕೊಳ್ಳುತ್ತಾ ಶತ್ರುಗಳಲ್ಲಿ ಕಂಡು ಬಂದ ದೋಷಗಳನ್ನು ಹೊರಪಡಿಸಬೇಕು. ಶತ್ರು ಪಕ್ಷದವರನ್ನು ತಲೆ ಎತ್ತದಂತೆ ಅಡಗಿಸಬೇಕು. ಕಾಡಿನಿಂದ ಹೂವುಗಳನ್ನು ಸಂಗ್ರಹಿಸಿ ತರುವಂತೆ ಹೊರಗಿನಿಂದ ಧನವನ್ನು ಸಂಗ್ರಹಿಸುತ್ತಿರಬೇಕು. ಒಳ್ಳೆ ಐಶ್ವರ್ಯ ಸಂಪನ್ನರಾಗಿ ಬೆಟ್ಟದಂತೆ ಮೇಲ್ಮೆಯಿಂದ ಮೆರೆಯುತ್ತಿರುವ ಪ್ರಬಲ ಶತ್ರುಗಳನ್ನು ಯಾರಿಗೂ ತಿಳಿಯದ ಗುಪ್ತ ಸ್ಥಳವನ್ನು ಆಶ್ರಯಿಸಿ ಅಥವಾ ಭದ್ರವಾದ ಸ್ಥಳದಲ್ಲಿ ಮರೆಯಾಗಿದ್ದು ನಾಶ ಮಾಡಬೇಕು. ವರ್ಷಾ ಕಾಲದಲ್ಲಿ ನವಿಲು ಹೇಗೋ ಹಾಗೆ ರಾಜನು ರಾತ್ರಿಯಲ್ಲಿ ತಾನಿರಬೇಕಾದ ಸ್ಥಳವನ್ನು ಯಾರಿಗೂ ತಿಳಿಯದಂತೆ ಪ್ರವೇಶಿಸಿ ನಿರ್ಜನವಾದ ಆ ಸ್ಥಳದಲ್ಲಿ ಇರಬೇಕು. ನವಿಲಿನಿಂದಲೇ ಅವನು ತನ್ನ ಗ್ರಹಗಳಲ್ಲಿ ನವಿಲಿನಂತೆಯೇ ಅವನು ತನ್ನ ಗ್ರಹಗಳಲ್ಲಿ ರಾತ್ರಿಯಲ್ಲಿ ತನ್ನ ಅಂತಃಪುರದೊಡನೆ ಸುರಕ್ಷಿತನಾಗಿ ವಿಹರಿಸಬೇಕು. ಆಗ ರಾಜನು ತನ್ನ ದೇಹರಕ್ಷಕವಾದ ಕವಚವನ್ನು ಕಳೆಯಬಾರದು. ತನ್ನ ರಕ್ಷಣೆಯಲ್ಲಿ ತಾನು ಜಾಗರೂಕನಾಗಿರಬೇಕು. ನವಿಲು ತಾನು ತಿರುಗುವ ದಾರಿಯಲ್ಲಿ ಬೀಸಿದ ಬಲೆಯನ್ನು ಎಚ್ಚರದಿಂದ ತಪ್ಪಿಸಿಕೊಂಡು ಹೋಗುವಂತೆ ಚಾರರು ತನಗೆ ತೋರಿಸತಕ್ಕ ಸ್ಥಳಗಳನ್ನೆಲ್ಲ ಶತ್ರುಗಳು ನಡೆಸಿದ ಕಪಟ ಪಾಶಗಳನ್ನು ಎಚ್ಚರದಿಂದ ತಪ್ಪಿಸಿಕೊಂಡು ಹೋಗಬೇಕು. ಶತ್ರು ಪಕ್ಷದ ಚಾರರನ್ನು ತಂತ್ರದಿಂದ ತನ್ನ ವಶ ಮಾಡಿಕೊಳ್ಳಬೇಕು. ಹಾಗೆ ವಶವಾಗದವರನ್ನು ನಾಶ ಮಾಡಬೇಕು. ಮಯೂರ ಧರ್ಮದಿಂದಲೇ ರಾಜನು ಯಾವಾಗಲೂ ವರ್ತಿಸಬೇಕು. ನವಿಲು ವಿಷದಿಂದಲೂ ಕೋಪ ಸ್ವಭಾವದಿಂದಲೂ ವಕ್ರ ಗತಿಯಿಂದಲೂ ಕೂಡಿದ ಹಾವುಗಳನ್ನು ಕೊಲ್ಲುವಂತೆ ರಾಜನು ವಿಷಬುದ್ಧಿಯು, ಕೋಪ ಸ್ವಭಾವವು, ವಕ್ರವಾದ ನಡೆಯು ಉಳ್ಳ ಶತ್ರು ರಾಜರನ್ನು ನಾಶಗೊಳಿಸಬೇಕು. ನವಿಲು ಅಲ್ಪ ಕ್ರಿಮಿಗಳ ಮೇಲೆ ಬೀಳದಂತೆ ರಾಜನು ಅಲ್ಪ ವಿಷಯಗಳಿಗಾಗಿ ಅಸೂಯೆ ಪಡಬಾರದು. ನವಿಲು ದೃಢವಾದ ಪಕ್ಷಗಳನ್ನು ಹೊಂದಿರುವಂತೆ ದೃಢ ಮೂಲವುಳ್ಳ ಮಂತ್ರಿ ಮೊದಲಾದ ಸ್ವಪಕ್ಷದವರನ್ನು ತಾನು ಆಶ್ರಯಿಸಿರಬೇಕು.
ನವಿಲು ತನಗೆ ಇಚ್ಛೆ ಬಂದಂತೆ ತನ್ನ ಪಕ್ಷಗಳನ್ನು ಬಿಚ್ಚಿ ತೋರಿಸುವ ಹಾಗೆ ಸ್ವಪಕ್ಷದವರನ್ನು ಸಮಯದಲ್ಲಿ ವೃದ್ಧಿಗೊಳಿಸಬೇಕು. ರಾಜನು ನಾನಾ ಕಡೆಗಳಿಂದ ಪ್ರಜ್ಞೆಯನ್ನು ಸಂಪಾದಿಸಬೇಕು. ಮಿಡತೆಗಳ ಗುಂಪು ಪೈರುಗಳನ್ನೆಲ್ಲ ನಿಮಿಷದಲ್ಲಿ ನಿರ್ನಾಮ ಮಾಡುವಂತೆ ಸೈನ್ಯವನ್ನು ಸೇರಿಸಿಕೊಂಡು ಶತ್ರು ರಾಜ್ಯದ ಮೇಲೆ ಬಿದ್ದು ಹೊಡೆಯಬೇಕು. ರಾಜನು ಮಯೂರ ಧರ್ಮದಿಂದಲೇ ತನ್ನ ರಾಜ್ಯವನ್ನು ಪಾಲಿಸಬೇಕು. ಸಮರ್ಥನಾದ ರಾಜನು ತನ್ನ ಬುದ್ಧಿಯಿಂದ ನಿರ್ಣಯಿಸಿದ ನೀತಿಯನ್ನು ನಡೆಸಬೇಕು. ಸ್ವಬುದ್ಧಿಯಿಂದ ತನ್ನನ್ನು ತಾನು ಅಡಗಿಸಿಕೊಂಡು ಇತರರ ಬುದ್ಧಿಯಿಂದ ವಿಚಾರ ಮಾಡಿ ಕಾರ್ಯಗಳನ್ನು ನಿರ್ಣಯಿಸಬೇಕು. ಶಾಸ್ತ್ರ ಸಂಸ್ಕೃತವಾದ ಬುದ್ಧಿಯಿಂದ ತನ್ನ ಕಾರ್ಯಗುಣಗಳನ್ನು ನಿರ್ಧರಿಸಬೇಕು. ಶಾಸ್ತ್ರಜ್ಞಾನದ ಫಲವೇ ಇದು. ಶತ್ರುವನ್ನು ಸಾಮಾನ್ಯ ವಾಕ್ಯದಿಂದ ನಂಬಿಸಬೇಕು. ಅದರಲ್ಲಿ ತನ್ನ ಶಕ್ತಿಯನ್ನು ಹೊರಪಡಿಸಬೇಕು. ಸ್ವಬುದ್ಧಿಯಿಂದಲೇ ಕಾರ್ಯ ನಿಶ್ಚಯವನ್ನು ಮಾಡಿ ಅದನ್ನು ಸ್ವಬುದ್ಧಿಯಿಂದಲೇ ಚೆನ್ನಾಗಿ ವಿಮರ್ಶಿಸಬೇಕು. ಸಾಮೋಪಾಯವನ್ನು ಪ್ರಯೋಗಿಸುವುದರಲ್ಲಿ ಬುದ್ಧಿಯುಳ್ಳವನು ಪ್ರಾಜ್ಞನು ಆದವನು, ಕಾರ್ಯ ಅಕಾರ್ಯಗಳನ್ನು ವಿಮರ್ಶಿಸಿ ನಡೆಸಬಲ್ಲವನು, ತಳವಾದ ಆಳವಾದ ಅಂದರೆ ತಲಸ್ಪರ್ಶಿಯಾದ ಬುದ್ಧಿಯುಳ್ಳ ಧೀರನಿಗೆ ಬೇರೆಯವರು ಹೇಳಿ ತಿಳಿಸಬೇಕಾದುದೇನೂ ಇಲ್ಲ. ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನೆನಿಸಿದ ಪ್ರಾಜ್ಞನೊಬ್ಬನು ಅಸಂಬದ್ಧವಾದ ವಿಷಯಗಳನ್ನು ತನಗೆ ಹೇಳಿದರು ಅದು ಕಾದ ಕಬ್ಬಿಣವನ್ನು ನೀರಿನಲ್ಲಿ ಹಾಕಿದೊಡನೆ ತನಗೆ ಮೊದಲಿದ್ದ ಸಹಜ ಶೈತ್ಯವನ್ನು ಹೊಂದುವಂತೆ ತನ್ನ ಪ್ರತಿಭೆಯಿಂದ ಮೊದಲಿದ್ದ ವಿವೇಕವನ್ನೇ ಹೊಂದುವನು. ರಾಜನಾದವನು ತನ್ನ ಮತ್ತು ಇತರರ ಕಾರ್ಯಗಳನ್ನೆಲ್ಲ ಶಾಸ್ತ್ರ ವಿಹಿತಗಳಾದ ರೀತಿಯನ್ನು ಅನುಸರಿಸಿಯೇ ನಡೆಸಿಕೊಳ್ಳಬೇಕು. ಧನಾರ್ಜನ ವಿಧಾನವನ್ನು ಬಲ್ಲ ರಾಜನು ತನ್ನ ಆಡಳಿತದ ಸಹಾಯಕ್ಕಾಗಿ ಸಮಯಕ್ಕೆ ತಕ್ಕಂತೆ ಕ್ರೂರನು, ಮೃದುವು, ಪ್ರಾಜ್ಞನು, ಶೂರನು, ಮಾತು ಬಲ್ಲವನು ಆದ ಮನುಷ್ಯನನ್ನು ನಿಯಮಿಸಿಕೊಳ್ಳಬೇಕು. ರಾಜನು ತಾನಾಗಿ ವಿಮರ್ಶಿಸಿ ನೋಡಲಾಗದ ಕಾರ್ಯಗಳ ವಿಷಯದಲ್ಲಿ ವೀಣೆಯ ತಂತಿಯು ಸ್ವರಗಳನ್ನು ಹೇಗೋ ಹಾಗೆ ತಮಗೆ ಅನುಗುಣಗಳಾದ ಕಾರ್ಯಗಳಲ್ಲಿ ನಿಯುಕ್ತರಾದ ಅಧಿಕಾರಿಗಳನ್ನು ಅನುವರ್ತಿಸಿ ಹೋಗಬೇಕು. ರಾಜನು ಧರ್ಮ ವಿರೋಧವಿಲ್ಲದಂತೆ ಎಲ್ಲರಿಗೂ ಪ್ರಿಯವನ್ನು ಆಚರಿಸಬೇಕು. ಲೋಕವು ತನ್ನದೆಂದು ಬಯಸುವ ರಾಜನು ವ್ಯವಹಾರಗಳನ್ನೆಲ್ಲ ಯಥಾಸ್ಥಿತವಾಗಿ ತಿಳಿದು ಪರ್ವತದಂತೆ ಸ್ಥಿರನಾಗಿ ಪ್ರಿಯ ಅಪ್ರಿಯಗಳನ್ನು ಸಮವಾಗಿ ಭಾವಿಸಿ ಸೂರ್ಯನು ದೀರ್ಘವಾದ ತನ್ನ ಕಿರಣಗಳನ್ನು ನೀಡುವಂತೆ ಎಲ್ಲ ಕಡೆಯೂ ಧರ್ಮವನ್ನು ಪ್ರಚಾರಗೊಳಿಸಬೇಕು. ರಾಜನಾದವನು ಪ್ರಜೆಗಳೆಲ್ಲರಿಗೂ ಇವನು ನನ್ನವನೇ ಎಂಬ ಭಾವ ಉಂಟಾಗುವಂತೆ ನಡೆದುಕೊಳ್ಳಬೇಕು. ರಾಜ್ಯವನ್ನು ಆಳತಕ್ಕ ಅರಸನು ತನ್ನ ಎಲ್ಲ ಕಾರ್ಯಗಳಲ್ಲಿಯೂ ಬೇರೆ ಬೇರೆ ದೇಶಗಳನ್ನು ಅಲ್ಲಿನ ಪ್ರಕೃತಿಗಳನ್ನು ಆಯಾ ಕುಲಗಳನ್ನು ಚೆನ್ನಾಗಿ ತಿಳಿದವರಾಗಿ ಮೃದು ಭಾಷಿಗಳು, ಧರ್ಮಜ್ಞರು, ನಡು ಪ್ರಾಯದವರು, ನಿರ್ದೋಷಿಗಳು, ತನಗೆ ಹಿತವನ್ನು ಕೋರುವವರು, ಕಷ್ಟ ಸಹಿಷ್ಣುಗಳು, ಲೋಭವಿಲ್ಲದವರು, ಸುಶಿಕ್ಷಿತರು, ಜಿತೇಂದ್ರಿಯರು, ಧರ್ಮನಿಷ್ಠರು, ಯಾವ ಕಾರ್ಯಗಳನ್ನಾದರೂ ಕೆಡಿಸದೆ ಕಾಪಾಡಬಲ್ಲವರು ಆದ ಉದ್ಯೋಗಸ್ಥರನ್ನೇ ನಿಯಮಿಸಬೇಕು. ರಾಜನು ಚಾರರನ್ನು ಮುಂದಿಟ್ಟುಕೊಂಡು ಅವರು ಸೂಚಿಸಿದಂತೆ ಆಯಾ ಕಾರ್ಯಕ್ರಮಗಳನ್ನು ಅವುಗಳಿಂದ ಮುಂದೆ ಲಭಿಸತಕ್ಕ ಫಲಾಫಲಗಳನ್ನು ತಿಳಿದುಕೊಂಡು ಬಹಳ ಜಾಗರೂಕತೆಯಿಂದ ಅವುಗಳನ್ನು ಅನುಷ್ಠಿಸಿ ಅದರಿಂದ ತೃಪ್ತನಾಗಬೇಕು. ರಾಜನು ನಿರರ್ಥಕವಾದ ಕೋಪ ಪ್ರಸಾದಗಳನ್ನು ತೋರಿಸದೆ ಒಂದೊಂದು ಕಾರ್ಯವನ್ನು ಚೆನ್ನಾಗಿ ವಿಮರ್ಶಿಸಬೇಕು. ಆದಾಯ ವ್ಯಯಗಳನ್ನು ತಾನೇ ಗಮನಿಸಬೇಕು. ಇಂತಹ ರಾಜನು ಭೂಮಿಯ ಸಕಲ ಫಲವನ್ನು ಅನುಭವಿಸಬಲ್ಲನು. ಯಾವ ರಾಜನು ದೇಶಕ್ಕೂ ತನಗೂ ಹಿತವನ್ನು ಮಾಡಿದ ಅಧಿಕಾರಿಗಳನ್ನು ಪ್ರಜೆಗಳನ್ನು ಪ್ರಕಟವಾಗಿ ಗೌರವಿಸುವನೋ ಮತ್ತು ದಂಡನಾರ್ಹರನ್ನು ಶಾಸ್ತ್ರೋಕ್ತವಾಗಿ ದಂಡಿಸುವನೋ ಅವನೇ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಾ ರಾಜ್ಯಕ್ಕೂ ಹಾನಿಯಿಲ್ಲದಂತೆ ರಕ್ಷಿಸಿಕೊಳ್ಳಬಲ್ಲನು. ಅಂತಹ ರಾಜನೇ ರಾಜಧರ್ಮಜ್ಞನು. ಸೂರ್ಯನು ಕೆಳಗಿರುವ ಎಲ್ಲಾ ವಸ್ತುಗಳ ಮೇಲೆ ತನ್ನ ಕಿರಣಗಳನ್ನು ಪ್ರಸರಿಸುವಂತೆ ರಾಜನು ತನ್ನ ಅಧಿಕಾರಕ್ಕೊಳಪಟ್ಟ ಸಮಸ್ತವನ್ನು ತಾನೇ ಕಣ್ಣಿಟ್ಟು ನೋಡುತ್ತಾ ಚಾರರನ್ನು ಅನುಚರರನ್ನು ಸ್ವಬುದ್ಧಿಯಿಂದ ಪರಾಮರ್ಶಿಸುತ್ತಿರಬೇಕು. ರಾಜನು ಕಾಲವನ್ನು ಅನುಸರಿಸಿ ಪ್ರಜೆಗಳಿಂದ ತೆರಿಗೆಯನ್ನು ತೆಗೆಯಬೇಕು. ತಾನು ಯಾವುದೊಂದನ್ನು ಪ್ರಕಟಪಡಿಸಬಾರದು. ವಿವೇಕಿಯಾದವನು ಹಾಲಿಗಾಗಿ ಹಸುವನ್ನು ಒಂದೇ ದಿನಕ್ಕೆ ಹಿಂಡದೆ ದಿನ ದಿನವೂ ಅದು ಕೊಟ್ಟಷ್ಟು ಹಾಲನ್ನು ಕರೆದುಕೊಳ್ಳುವಂತೆ ರಾಜನು ಭೂಮಿಯಿಂದ ದಿನಕ್ರಮವಾಗಿ ಧನವನ್ನು ಕರೆಯಬೇಕು. ದುಂಬಿಗಳು ಹೂಗಳಿಂದ ಜೇನನ್ನು ಸಂಗ್ರಹಿಸುವಂತೆ ರಾಜನು ಧನವನ್ನು ಸ್ವಲ್ಪ ಸ್ವಲ್ಪವಾಗಿ ಸಂಗ್ರಹಿಸಿ ಅದನ್ನು ಸೇರಿಸಿಡಬೇಕು. ಆಪದ್ಧನವಾಗಿ ಸ್ವಲ್ಪ ಸ್ವಲ್ಪ ಹಣವನ್ನು ಪ್ರತ್ಯೇಕಿಸಿಟ್ಟು ಉಳಿದದ್ದನ್ನು ರಾಜ್ಯ ರಕ್ಷಣೆ, ಧರ್ಮ ಕಾರ್ಯಗಳು, ತನ್ನ ಕಾಮ ಭೋಗಗಳು ಇವುಗಳಿಗಾಗಿ ಹಂಚಿ ವೆಚ್ಚ ಮಾಡಬೇಕು. ಸಂಗ್ರಹಿಸಿಟ್ಟ ಮೂಲ ಧನವನ್ನು ವೆಚ್ಚ ಮಾಡಬಾರದು. ಎಷ್ಟೇ ಸ್ವಲ್ಪವಾದರೂ ಧನವನ್ನು ನಿರಾಕರಿಸಬಾರದು. ಶತ್ರುವು ದುರ್ಬಲನೆಂದು ಅಲಕ್ಷ್ಯ ಮಾಡಬಾರದು.
ಸ್ವಬುದ್ಧಿಯಿಂದ ತನ್ನನ್ನು ತಾನೇ ಪರೀಕ್ಷಿಸುತ್ತಿರಬೇಕು. ಬುದ್ಧಿಹೀನರನ್ನು ನಂಬಬಾರದು. ಧೈರ್ಯ, ಸಾಮರ್ಥ್ಯ, ಆತ್ಮನಿಗ್ರಹ, ಬುದ್ಧಿ, ಆರೋಗ್ಯ, ಸ್ಥಿರತ್ವ, ಶೌರ್ಯ, ದೇಶ ಕಾಲಗಳನ್ನು ಗಮನಿಸುವುದು, ಇವು 8 ಧನವನ್ನು ಹೆಚ್ಚಿಸುವುದಕ್ಕೆ ಸಹಕಾರಿಗಳಾದ ಗುಣಗಳು. ತನ್ನಲ್ಲಿ ಅಧಿಕ ಧನವಿದ್ದರೂ ಅವುಗಳ ರಕ್ಷಣೆಗೆ ಈ ಗುಣಗಳು ಅವಶ್ಯಕಗಳು. ಅಗ್ನಿಯು ಸಣ್ಣದಾಗಿದ್ದರೂ ತುಪ್ಪವನ್ನು ಸುರಿದಾಗ ಜ್ವಲಿಸುವುದು. ಒಂದೇ ಬೀಜವು ಅನೇಕ ವೃಕ್ಷಗಳಾಗುವವು. ರಾಜನು ತನ್ನ ಆದಾಯ ವೆಚ್ಚಗಳು ಬಹಳ ವಿಶೇಷವಾಗಿದ್ದರೂ ಅಲ್ಪ ಧನವನ್ನು ಅಲಕ್ಷ್ಯವಾಗಿ ಎಣಿಸಬಾರದು. ಶತ್ರುವು ಸಣ್ಣವನಾಗಿದ್ದರೂ, ವಯಸ್ಕನಾಗಿದ್ದರೂ, ಮುದುಕನಾಗಿದ್ದರೂ ಎಚ್ಚರ ತಪ್ಪಿದಾಗ ಮೇಲೆ ಬಿದ್ದು ಕೊಲ್ಲುವನು. ಆದುದರಿಂದ ಕಾಲವನ್ನರಿತು ಶತ್ರುವನ್ನು ಮೂಲ ಸಹಿತವಾಗಿ ಕಿತ್ತು ಹಾಕಬೇಕು. ಇದಕ್ಕಾಗಿ ರಾಜರಿಗೆ ಕಾಲಜ್ಞಾನವೆಂಬುದು ಬಹಳ ಅವಶ್ಯವು. ಶತ್ರುವು ಬಲಾಢ್ಯನಾಗಿದ್ದರೂ, ದುರ್ಬಲನಾಗಿದ್ದರೂ, ದುಷ್ಟನಾಗಿದ್ದರೆ ರಾಜನ ಯಶಸ್ಸನ್ನು ಬಹುಬೇಗನೆ ಕೆಡಿಸುವನು. ಧರ್ಮಕ್ಕೆ ವಿಘ್ನವನ್ನು ತರುವನು. ರಾಜ್ಯಾದಾಯಕ್ಕೂ ವಿಘ್ನ ಮಾಡುವನು. ಅವನ ಪರಾಕ್ರಮವನ್ನು ಖಂಡಿಸುವನು. ಆದುದರಿಂದ ರಾಜನು ತನಗೆ ಶತ್ರುವೊಬ್ಬನು ಇರುವನೆಂದು ತಿಳಿದಾಗ ಮನೋಧೈರ್ಯವನ್ನು ತೆಗೆದುಕೊಂಡು ಅವನ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದಿರಬೇಕು. ಧೀಮಂತನಾದ ರಾಜನು ಸಂಪತ್ತನ್ನಾಗಲಿ ಜಯವನ್ನಾಗಲಿ ಕೋರುವವನಾದರೆ ಆಯಾ ಕಾಲದಲ್ಲಿ ತನ್ನ ಆದಾಯ ವ್ಯಯಗಳನ್ನು, ತನ್ನ ಭಂಡಾರದಲ್ಲಿ ಕೂಡಿಟ್ಟ ಮೂಲ ಧನವನ್ನು ಚೆನ್ನಾಗಿ ರಕ್ಷಿಸಿಕೊಳ್ಳುತ್ತಾ ಕಾಲಕ್ಕೆ ತಕ್ಕಂತೆ ಶತ್ರುವಿನೊಡನೆ ಸಂಧಿಯನ್ನೋ ಯುದ್ಧವನ್ನೋ ನಡೆಸಬೇಕು. ಇದಕ್ಕಾಗಿ ರಾಜನಿಗೆ ಧೀಮಂತನಾದ ಮಂತ್ರಿಯ ಸಹಾಯವಿರಬೇಕಾದುದು ಅವಶ್ಯವು. ಒಳ್ಳೆಯ ಬುದ್ಧಿಯು ಎಂತಹ ಪ್ರಬಲ ಶತ್ರುವನ್ನಾದರೂ ಕೊಲ್ಲಬಲ್ಲದು. ಬುದ್ಧಿಯೇ ಬಲವನ್ನು ಹೆಚ್ಚಿಸುವುದು. ಬುದ್ಧಿಯು ಪ್ರಬಲ ಶತ್ರುವನ್ನಾದರೂ ದುರ್ಬಲನನ್ನಾಗಿ ಮಾಡಬಲ್ಲದು. ಆದುದರಿಂದ ಒಂದೊಂದು ಕಾರ್ಯವನ್ನು ಬುದ್ಧಿಬಲದಿಂದ ಮಾಡುವುದೇ ಪ್ರಶಸ್ತವು. ರಾಜನು ಧೀರನು, ದೋಷರಹಿತನೂ ಆಗಿದ್ದರೆ ಸ್ವಬುದ್ಧಿ ಬಲದಿಂದ ತನ್ನಲ್ಲಿರುವ ಅಲ್ಪ ಸೇನೆಯಿಂದಲೇ ತನ್ನ ಕೋರಿಕೆಗಳನ್ನೆಲ್ಲ ಕೈಗೂಡಿಸಿಕೊಳ್ಳಬಹುದು. ಹಾಗಿಲ್ಲದೆ ರಾಜನು ಸ್ವಾರ್ಥಪರರಾದ ದುಷ್ಟರನ್ನು ತನ್ನಲ್ಲಿ ಸೇರಿಸಿಕೊಂಡರೆ ಅಲ್ಪವಾದ ಶ್ರೇಯಸ್ಸನ್ನು ಪಡೆಯಲಾರನು. ಈ ಕಾರಣಗಳಿಂದ ರಾಜನು ಬಹಳ ತಂತ್ರದಿಂದ ಮೃದುವಾಗಿ ಪ್ರಜೆಗಳಿಂದ ತೆರಿಗೆಯನ್ನು ತೆಗೆಯಬೇಕು. ಹಾಗಿಲ್ಲದೆ ಬಹುದಿನಗಳವರೆಗೆ ಅವನು ಪ್ರಜೆಗಳನ್ನು ತೆರಿಗೆಗಾಗಿ ಪೀಡಿಸುತ್ತಾ ಬಂದರೆ ಅವನ ಸಂಪತ್ತೆಲ್ಲವೂ ಕ್ಷಣಕಾಲದವರೆಗೆ ಮಾತ್ರ ಪ್ರಕಾಶಿಸುತ್ತಿದ್ದು ಆಮೇಲೆ ಮಿಂಚಿನಂತೆ ನಿರ್ಮೂಲವಾಗಿ ನಶಿಸುವುದು. ವಿದ್ಯೆ, ತಪಸ್ಸು, ಅಧಿಕ ಸಂಪತ್ತು ಇವನ್ನೆಲ್ಲ ವ್ಯವಸಾಯದಿಂದಲೇ ಪಡೆಯಲು ಸಾಧ್ಯವು. ಆ ವ್ಯವಸಾಯವು ಆಯಾ ಪ್ರಾಣಿಗಳ ಬುದ್ಧಿಯನ್ನು ಅನುಸರಿಸುವುದು. ಆದುದರಿಂದ ಮನುಷ್ಯನು ಬುದ್ಧಿಪೂರ್ವಕವಾದ ಪ್ರಯತ್ನವೇ ಮೇಲೆಂದು ತಿಳಿಯಬೇಕು. ಬುದ್ಧಿವಂತರು, ಉದಾರ ಮನಸ್ಕರು ಆದ ಇಂದ್ರ, ವಿಷ್ಣು, ಸರಸ್ವತಿಯರು, ಎಲ್ಲ ಭೂತಗಳು ಪೌರುಷ ಸಾಧಕವಾದ ಈ ದೇಹದಲ್ಲಿಯೇ ನಿತ್ಯ ವಾಸ ಮಾಡುತ್ತಿರುವರು. ಆದುದರಿಂದ ವಿವೇಕಿಯಾದವನು ದೇಹವನ್ನು ಅಂದರೆ ಕಾರ್ಯ ಪ್ರಯತ್ನವನ್ನು ಅಲಕ್ಷ್ಯ ಮಾಡಬಾರದು. ಅತ್ಯಾಶೆಯುಳ್ಳವನನ್ನು ದಾನದಿಂದ ಸ್ವಾಧೀನಪಡಿಸಿಕೊಳ್ಳಬೇಕು. ಲೋಭ ಬುದ್ಧಿಯುಳ್ಳವನಿಗೆ ಪರರ ಧನವು ಎಷ್ಟು ಬಂದರೂ ತೃಪ್ತಿ ಇರದು. ಭೋಗದಲ್ಲಿ ಯಾರಿಗೂ ಆಶೆ ತಪ್ಪಿದುದಲ್ಲ. ಧನವಿಲ್ಲದವನು ಧರ್ಮವನ್ನಾಗಲಿ ಕಾಮವನ್ನಾಗಲಿ ಪಡೆಯಲಾರನು. ಅತ್ಯಾಶೆಯುಳ್ಳವರಿಗೆ ಐಶ್ವರ್ಯವಿದ್ದರೂ ಪರರ ಧನಕ್ಕೂ ಭೋಗಕ್ಕೂ ಪುತ್ರರಿಗೂ ಭಾರ್ಯೆಯರಿಗೂ ಆಶೆ ಪಡುವನು. ಆಶೆಯುಳ್ಳವನು ಎಲ್ಲ ದೋಷಗಳಿಗೂ ಆಶ್ರಯವಾಗುವನು. ಆದುದರಿಂದ ಅತ್ಯಾಶೆಯುಳ್ಳವರನ್ನು ರಾಜನು ತನ್ನಲ್ಲಿ ಸೇರಿಸಿಕೊಳ್ಳಬಾರದು. ಎಷ್ಟೇ ಹೀನನನ್ನಾದರೂ ಪರೀಕ್ಷಿಸಿಯೇ ರಾಜನು ತನ್ನ ಕಾರ್ಯದಲ್ಲಿ ನಿಯಮಿಸಬೇಕು. ಆದುದರಿಂದ ಪ್ರಾಜ್ಞನಾದ ರಾಜನು ಶತ್ರುಗಳ ಪ್ರಯತ್ನವನ್ನು, ಅದರ ಪ್ರಯೋಜನಗಳನ್ನು ಕೆಡಿಸಬೇಕು. ಜ್ಞಾನವಂತರಾದ ಮತ್ತು ಧಾರ್ಮಿಕರಾದ ಬ್ರಾಹ್ಮಣರಿಂದ ಉಪದೇಶವನ್ನು ಪಡೆದು ಒಳ್ಳೆಯ ಮಂತ್ರಿಗಳುಳ್ಳ ರಾಜನು ರಾಜ್ಯವನ್ನು ಹೆಚ್ಚಿಸಬಲ್ಲನು. ರಾಷ್ಟ್ರದ ಪ್ರಮುಖರನ್ನೆಲ್ಲ ವಶ ಮಾಡಿಕೊಳ್ಳಬಲ್ಲನು. ಧರ್ಮರಾಜ, ನಿನಗೆ ಶಾಸ್ತ್ರೋಕ್ತ ಧರ್ಮಗಳನ್ನೆಲ್ಲ ಸಂಗ್ರಹಿಸಿ ಹೇಳಿದೆನು. ಅವುಗಳನ್ನು ನಿನ್ನ ಬುದ್ಧಿಯಲ್ಲಿ ನೆಲೆಗೊಳಿಸು. ಧರ್ಮವನ್ನು ಅನುಸರಿಸಿ ಕಾರ್ಯಗಳನ್ನು ನಡೆಸತಕ್ಕ ರಾಜನೇ ರಾಜ್ಯವನ್ನು ಆಳಬಲ್ಲನು. ಅವನ ಮಾರ್ಗವು ನಿಂದಾರ್ಹವಾಗುವುದಿಲ್ಲ. ನೀತಿ ಧರ್ಮಗಳಿಂದ ಲಭಿಸುವ ಸುಖವನ್ನು ಬಿಟ್ಟು ಇತರ ಸುಖಗಳಿಗೆ ಆಶೆ ಪಡುವ ರಾಜನು ರಾಜ್ಯದಿಂದ ಉಂಟಾಗುವ ಉತ್ತಮ ಸುಖವನ್ನು, ಪರಲೋಕ ಸುಖವನ್ನು ಪಡೆಯಲಾರನು. ಧನಾಢ್ಯರು, ಬುದ್ಧಿಯಲ್ಲಿಯೂ ನಡತೆಯಲ್ಲಿಯೂ ಪೂಜ್ಯರು, ಗುಣ ಸಂಪನ್ನರು, ಯುದ್ಧಗಳಲ್ಲಿ ಪರಾಕ್ರಮವನ್ನು ತೋರಿಸಿ ಸಂಧಿ ವಿಗ್ರಹಾದಿ ಷಡ್ಗುಣಗಳಲ್ಲಿ ಎಚ್ಚರಿಕೆಯುಳ್ಳವರು, ಪ್ರಯತ್ನಪರರು ಆದ ಶತ್ರುಗಳನ್ನು ಕೂಡ ರಾಜನು ಎಚ್ಚರಿಕೆಯಿಂದಿದ್ದರೆ ಸುಲಭವಾಗಿ ಜಯಿಸಬಹುದು. ಎಲ್ಲ ಕಾರ್ಯಗಳನ್ನು ರಾಜನು ಉಪಾಯದಿಂದ ಸಾಧಿಸಬೇಕು. ಉಪಾಯವಿಲ್ಲದೆ ಬರೀ ಅದೃಷ್ಟವನ್ನು ನಂಬಿರಬಾರದು.
ನಿರ್ದೋಷಿಗಳಲ್ಲಿ ದೋಷವನ್ನು ಆರೋಪಿಸಬಾರದು. ಹಾಗೆ ಮಾಡಿದವನ ಸಂಪತ್ತು, ಕೀರ್ತಿ, ಧನ ಇವೆಲ್ಲವೂ ಕೈಬಿಟ್ಟು ಹೋಗುವವು. ರಾಜನು ತನ್ನ ಇಬ್ಬರು ಸ್ನೇಹಿತರಲ್ಲಿ ಅವರವರಿಗೆ ತನ್ನ ಮೇಲಿರುವ ಪ್ರೇಮವನ್ನು, ಅವರು ಬೇರೆ ಬೇರೆಯಾಗಿ ಮಾಡಿದ ಕಾರ್ಯಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ತಿಳಿದು, ಅವರಲ್ಲಿ ಹೆಚ್ಚು ಭಾರವನ್ನು ವಹಿಸಬಲ್ಲವನು ಯಾವನೋ ಅವನನ್ನೇ ಉತ್ತಮ ಸ್ನೇಹಿತನೆಂದು ತಿಳಿಯಬೇಕು. ಓ ಧರ್ಮಪುತ್ರ, ಈ ರಾಜಧರ್ಮಗಳೆಲ್ಲವನ್ನು ಅನುಷ್ಠಿಸು. ಪ್ರಜಾ ರಕ್ಷಣೆಗೆ ಬುದ್ಧಿಯನ್ನು ಸಲ್ಲಿಸು. ಅದರಿಂದ ಒಳ್ಳೆಯ ಫಲವನ್ನು ಪಡೆಯುವೆ. ಲೋಕಕ್ಕೆ ಧರ್ಮವೇ ಮೂಲವು. ಆ ಧರ್ಮವನ್ನು ನೀನು ಮೀರಬೇಡ ಎಂದನು. ಇದು 120ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.